Hello my dear friends, welcome back to Bhavadnyanantara. Let's float in the ocean of knowledge. Subscribe to the channel and like the video if you like and share to your friends. ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಡೈಲಿ ಅಪ್ಡೇಟ್ಗೋಸ್ಕರ. ಇವತ್ತಿನ ಕ್ಲಾಸ್ನಲ್ಲಿ ಡಾಟಾ ಇಂಟರ್ಪ್ರಿಟೇಷನ್ ಡೈಲಿ DI ಕ್ವಶನ್ ನಂಬರ್ 3ನ ನೋಡ್ತಿದ್ದೀವಿ. ಮೊದಲು ಟೇಬಲ್ನ ಸ್ಟಡಿ ಮಾಡೋಣಂತೆ. ಸ್ಟಡಿ ದಟ್ ಫಾಲೋಯಿಂಗ್ ಟೇಬಲ್ ಕೇರ್ಫುಲಿ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಅಂದರೆ 11ರಿಂದ 15 ಕ್ವಶನ್ಸ್ ಇದ್ದಾವೆ. ಇಟ್ ಕಂಟೈನ್ಸ್ ಆಫ್ ಡಾಟಾ ದ ಗ್ರ್ಯಾಜುಯೇಟ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಲಿವಿಂಗ್ ಇನ್ ವೇರಿಯಸ್ ಟೌನ್ಸ್ನಲ್ಲಿ ಲಿವಿಂಗ್ ಮಾಡುತ್ತಿರುವಂಥ ಜೀವಿಸ್ತಿರುವಂಥ ಗ್ರ್ಯಾಜುಯೇಟ್ಸ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ಸ್ದ ಡಾಟಾನ ಇಲ್ಲಿ ಕೊಡಲಾಗಿದೆ. ಟೌನ್ಸ್ ನೇಮ್ ಏನಿದಾವಪ್ಪ ಅಂತಂದರೆ ABCDEF ಅಂತ ಇದ್ದಾವೆ. ಗ್ರ್ಯಾಜುಯೇಟ್ಸ್ ನಂಬರ್ಸ್ನ ಕೊಟ್ಟಿದ್ದಾರೆ, ಹಾಗೆ ಪೋಸ್ಟ್ ಗ್ರ್ಯಾಜುಯೇಟ್ಸ್ ನಂಬರ್ಸ್ನ ಕೊಟ್ಟಿದ್ದಾರೆ. ಇದರಿಂದ ಈ ಡಾಟಾನ ಯೂಸ್ ಮಾಡ್ಕೋದ್ರ ಮೂಲಕ ನಾವೇನು ಮಾಡಬೇಕಪ್ಪ ಅಂದರೆ 11ರಿಂದ 15ನೇ ಕ್ವಶನ್ನ ನಾವು ಆನ್ಸರ್ ಮಾಡಬೇಕಾಗತ್ತೆ. ಮೊದಲೇ ಕ್ವಶನ್ ನೋಡಿ, 11ನೇದು ಅಂತ ಕನ್ಸಿಡರ್ ಮಾಡ್ಕೊಳ್ಳಿದ್ನ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ದ ನಂಬರ್ ಆಫ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇನ್ ಟೌನ್ C? ಟೌನ್ Cಯಲ್ಲಿ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್ ಗ್ರ್ಯಾಜುಯೇಟ್ಸ್, ಹೌದಾ? ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಆ್ಯಂಡ್ ನಂಬರ್ ಆಫ್ ಪೋಸ್ಟ್ ಗ್ರ್ಯಾಜುಯೇಟ್ಸ್? ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಎಷ್ಟಿದ್ದಾರೆ? 15,150 ಇದ್ದಾರೆ. ಹಾಗೆ ನಂಬರ್ ಆಫ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಎಷ್ಟಿದ್ದಾರೆ? 10,500 ಇದ್ದಾರೆ. ಅದ್ರ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಕಂಡುಹಿಡಿದ್ಬಿಟ್ರೆ ಮುಗಿದೋಯ್ತು. 0ಕ್ಕೆ 0, 5ಕ್ಕೆ 5, 11ರ 5 ಕಳೆದ್ರೆ ಎಷ್ಟು ಬರುತ್ತಪ್ಪ ಅಂತಂದರೆ 6, 4, 4,650. ಆಪ್ಷನ್ C is correct answer. Next question ನೋಡಿ. What is the average number of post graduates in all the towns together? ಪೋಸ್ಟ್ ಗ್ರ್ಯಾಜುಯೇಟ್ಸು ಎಲ್ಲ ಟೌನ್ಲಿಂದ ಹಿಡಿದು ಎವರೇಜ್ ಏನಿದೆ ಅಂತ ಕೇಳಿದ್ದಾರೆ. ಎವರೇಜ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 15,000, 15,500, 16,250, 15,200. ಸೊ 15,000ದಲ್ಲಿ ನಮಗೆ ಹೆಚ್ಚಿಗೆ ವ್ಯಾಲ್ಯೂ ಕಂಡು ಬಂದಿರೋದ್ರಿಂದ ನಾನು 15,000ನ ಏನು ತೊಗೊತೀನಿಪ್ಪ ಅಂತಂದರೆ ಏನು ಎವರೇಜ್ ಅಂತ ತೊಗೊತೀನಿ. ಅಪ್ರಾಕ್ಸಿಮೇಟ್ ಎವರೇಜ್ ಅಂತಂದರೆ ನಾವು ಇಮ್ಯಾಜಿನೇಷನ್ ಎವರೇಜ್ ತೊಗೋತಿದ್ವಲ್ಲ ಹೋದ ಕ್ಲಾಸ್ನಲ್ಲಿ, ಹಾಗೆ ಇದರಲ್ಲಿ ಒಂದು ಕೆಲಸ ಮಾಡೋಣಂತೆ. ಎಲ್ಲರಿಗೂ ಎರಡು ಸೊನ್ನೆ ತೆಗಿಯೋಕೆ ಬರಲ್ಲ, ಇಲ್ಲಿ ಒಂದೇ ಸೊನ್ನೆ ಇದೆ. ಸೊ ಒಂದೇ ಸೊನ್ನೆ ಯಾವ್ದು ತೆಗೆದು ಬೇಡ. 8,000, 15,000 ಎಷ್ಟು ಡಿಫ್ರೆನ್ಸ್ ಆಗುತ್ತೆ? 8,000ರಿಂದ 15,000 ಅಂತಂದರೆ 2,000 ಪ್ಲಸ್ 5,000, 7,000 ಡಿಫ್ರೆನ್ಸ್ ಒಂದೇದ್ದು, ಅಂದರೆ -7,000 ಇದೆ. ಹಾಗೆ 18,000 ಅಂದರೆ 3,000 ಪ್ಲಸ್ ಆಗುತ್ತೆ. ಹಾಗೆ 10,500 ಅಂತಂದರೆ 4,500 ಮೈನಸ್ ಇದೆ. 15,000ಕ್ಕಿಂತ 4,500 ಕಡಿಮೆ ಇದೆ. 16,200 ಅಂತಂದರೆ 1,250 ಹೆಚ್ಚಿಗೆ ಇದೆ. ಆಮೇಲೆ 20,000 ಅಂತಂದರೆ 5,000 ಹೆಚ್ಚಿಗೆ ಆಗುತ್ತೆ. 18,000 ಅಂತಂದರೆ 3,450 ಹೆಚ್ಚಿಗೆ ಆಗುತ್ತೆ. ನಾ 15,000 ಏನು ಇಟ್ಕೊಂಡಿದ್ದೀನಿಪ್ಪ ಅಂದರೆ ಎವರೇಜ್ ಮೀನ್ ಅಂತ ಇಟ್ಕೊಂಡಿದ್ದೀನಿ, ಆನ್ಸರ್ ಅಲ್ಲ ಇದು. ಸೊ ಎವರೇಜ್ ಮೀನ್ ಆಗಿರುತ್ತೆ. ಎರಡು ಕೂಡಿಸೋಣ. 7,000 ಪ್ಲಸ್ 4,500 ಅಂದರೆ ಟೋಟಲ್ ಎಷ್ಟಾಗತ್ತಪ್ಪ ಅಂದರೆ 11,500 ಆಗುತ್ತೆ. 11,500 ಇಲ್ಲಿ 12,250 ಇದೆ. ಸಾರಿ, 1,250 ಯಾವುದಿದೆ? 16,200. ಓಕೆ, 1,250 ಇದೆ. 3,000 ಪ್ಲಸ್ 5,000 8,000, 8,000 1,000 9,250, 9,250 ಪ್ಲಸ್ 3,000 12,250, 12,250 ಪ್ಲಸ್ 450, 12,250 ಪ್ಲಸ್ 400, 12,250 ಪ್ಲಸ್ 400 12,600 ಆಗುತ್ತೆ. ಪ್ಲಸ್ 50, 12,650 ಪ್ಲಸ್ 50 12,700, ಮೈನಸ್ 11,500 ಪ್ಲಸ್ 12,700. ಉಲ್ಟಾ ಹಚ್ಕೊಂಡ್ಬಿಡ್ತೀನಿ, ಲೆಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಎಷ್ಟಾಗತ್ತಪ್ಪ ಅಂತಂದರೆ 0ಕ್ಕೆ 0, 0ಕ್ಕೆ 0, 2 ಆಗುತ್ತೆ. 1 ಅಂದರೆ 1200 ಆಯಿತು. ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟಿದ್ದಾವೆ? 6 ಇದ್ದಾವೆ. ಡಿವೈಡೆಡ್ ಬೈ 6, 6 ಒಂದಲೇ 6 2 12, 200 ಹೆಚ್ಚಿಗೆ ಬರಬೇಕು ನನಗೆ ಇದಕ್ಕಿಂತ ಅಂತಂದರೆ 15,200 ಏನಪ್ಪ ಅಂದರೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ರೇಷಿಯೋ ಆಫ್ ದ ನಂಬರ್ ಆಫ್ ಗ್ರ್ಯಾಜುಯೇಟ್ಸ್ ಫ್ರಮ್ ಟೌನ್ A ಆ್ಯಂಡ್ ಟೌನ್ B ಟುಗೆದರ್? ಟೌನ್ A ಮತ್ತು ಟೌನ್ B ಗ್ರ್ಯಾಜುಯೇಟ್ಸ್ ನಂಬರ್ಸ್ನ ತೊಗೋಬೇಕಿಲ್ಲ ನಾನು. ಆ್ಯಂಡ್ ಟು ದ ನಂಬರ್ ಆಫ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಫ್ರಮ್ ದಿ ಟೌನ್ A ಆ್ಯಂಡ್ ಟೌನ್ E. ಟೌನ್ A ಮತ್ತು ಟೌನ್ E ಎರಡು ಕೂಡಿಸಿದಾಗ ಎಷ್ಟು ಬರುತ್ತಲ್ಲ ಅದರದ್ದು ರೇಷಿಯೋ ಮತ್ತು ಇದ್ರದ್ದು ರೇಷಿಯೋ ಹೇಳಬೇಕು. ಓಕೆ,
10,200 ಪ್ಲಸ್ 25,000 25,000 ಪ್ಲಸ್ 10,000 35,000 ಆಗುತ್ತೆ. 35,200 35,200 35,450 ಟೌನ್ ಎ ಮತ್ತು ಟೌನ್ ಬಿ ಇದ್ದು ಕೂಡಿಸಿದರೆ, ಹಾಗೆ ಟೌನ್ ಎ ಮತ್ತು ಟೌನ್ ಇ ಅದರದ್ದು ಕೂಡಿಸಿದರೆ 28,000 ಆಗುತ್ತೆ. ಇಲ್ಲಿ 10 ಹೋಯ್ತು 10 ಹೋಯ್ತು, 5ರಲ್ಲಿ ಅಂಕರು ಹೋಗುತ್ತೆ. 5 7 35 0 ಕೊಟ್ಟು ಇದು ಮಾಡ್ತಿದ್ದೀನಿ ಇಲ್ಲಿ, ಯಾಕಂದರೆ 5 4 ಹತ್ತಲ್ಲ, ಸೊ 0 ಕೊಟ್ಟು ಮಾಡ್ತಾಯಿದ್ದೀನಿ. 5 9 45, ಹಾಗೆ 5 5 25 35, 5 6 30 0 0 ಅಂದರೆ 709 560. ಒಂದು ತೆಗೆದುಬಿಟ್ಟು ಇದಂತಂದರೆ ತಪ್ಪಾಗುತ್ತೆ, 2 ತಗೊಂಡು ಕ್ಯಾಸು ರೇಷನ್ನ ಹೇಳಬೇಕಾಗತ್ತೆ. ಹಾಗೆ ಇದೇ ಉಲ್ಟಾ ಹಚ್ಕೊಂಡಿದ್ರಿ ಅಂತ ಇಟ್ಕೋರಿ, ಅಂದರೆ 28,000 35,450 ಹಚ್ಕೊಂಡಿದ್ರಿ ಅಂತ ಇಟ್ಕೊಳ್ಳಿ, ಇದು ಬರುತ್ತೆ. ಬಟ್ ಅದು ಆನ್ಸರ್ ತಪ್ಪಾಗುತ್ತೆ. ಯಾಕಪ್ಪ ಅಂತಂದರೆ ಅವ್ರು ರೇಷೋ ಕೇಳಿದ್ದು ಎ ಮತ್ತು ಬಿ ಟುಗೆದರ್ ಟು ದಿ ನಂಬರ್ ಆಫ್ ದಿ ಪೋಸ್ಟ್ ಗ್ರಾಜುಯೇಷನ್ ಫ್ರಾಮ್ ಟೌನ್ ಎ ಆ್ಯಂಡ್ ಟೌನ್ ಡಿ. ಅಂದರೆ ಫಸ್ಟ್ ಕೇಳಿದ್ರೆ ಫಸ್ಟ್ ಹಚ್ಕೋಬೇಕು, ಲಾಸ್ಟ್ ಕೇಳಿದ್ರೆ ಲಾಸ್ಟ್ ಹಚ್ಕೋಬೇಕಾಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 4. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಇನ್ ಟೋಟಲ್ ಟೌನ್ ಎ ಡಿ ಆ್ಯಂಡ್ ಎಫ್? ಪೋಸ್ಟ್ ಗ್ರಾಜುಯೇಟ್ಸ್ ಮತ್ತು ಗ್ರಾಜುಯೇಟ್ಸ್ ಎರಡು ಕೇಳಿದ್ದಾರೆ. ಟೋಟಲ್ ನಂಬರ್ ಆಫ್ ಗ್ರಾಜುಯೇಟ್ಸ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಯಾವುದು? ಟೌನ್ ಎದು ಕೂಡಿಸ್ಕೋಬೇಕು, ಟೌನ್ ಡಿದು ಕೂಡಿಸ್ಕೋಬೇಕು, ಟೌನ್ ಎಫ್ದು ಕೂಡಿಸ್ಕೋಬೇಕಾಗತ್ತೆ. ಇಲ್ಲಿ ನೋಡಿ 18,200 ಆಗುತ್ತೆ. ಇಲ್ಲಿ ನೋಡಿ 20,000 ಪ್ಲಸ್ 16,000 36,000 36,200 36,450. ಹಾಗೆ ಇಲ್ಲಿ ನೋಡಿ 16,000 ಪ್ಲಸ್ 18,000 16 2 32 32 34 34,500 34,500 ಪ್ಲಸ್ 450 34,950 ಅಷ್ಟು ಆ್ಯಡ್ ಮಾಡಿಬಿಡಿ. 0 0 2 4 6 6 10 16 6 4 10 1 19, ಆಮೇಲೆ 6 2 8 89,600. ಎಲ್ಲಿದೆ ನೋಡಿ ಆನ್ಸರು, ಇಲ್ಲಿದೆ ನೋಡಿ 89,600. ನೆಕ್ಸ್ಟ್, ದ ನಂಬರ್ ಆಫ್ ಗ್ರಾಜುಯೇಟ್ಸ್ ಇನ್ ಟೌನ್ ಎಫ್ ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್ ಆಫ್ ದ ನಂಬರ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಸೇಮ್ ಟೌನ್ ಎಫ್ನಲ್ಲಿ ಏನಿದೆಪ್ಪ ಅಂತಂದರೆ ಗ್ರ್ಯಾಜುಯೇಟ್ಸ್ ಇದ್ದಾರೆ, ಅಂದರೆ ಈ ವ್ಯಾಲ್ಯೂ ಹೌದಾ. ಈಸ್ ಅಪ್ರಾಕ್ಸಿಮೇಟ್ಲಿ ವಾಟ್ ಪರ್ಸೆಂಟ್, ಅಪ್ರಾಕ್ಸಿಮೇಟ್ಲಿ ಅನ್ನುವಂಥ ಒಂದು ಶಬ್ದನ ನೆನ್ಪಿಟ್ಕೊಳ್ಳಿ. ವಾಟ್ ಪರ್ಸೆಂಟ್ ಆಫ್ ನಂಬರ್ ಆಫ್ ಪೋಸ್ಟ್ ಗ್ರಾಜುಯೇಷನ್ ಇನ್ ಟೌನ್ ಎಫ್, ಈ ಟೌನ್ ಎಫ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿರುವಂಥ ಪರ್ಸೆಂಟೇಜ್ ಎಷ್ಟು ಬರುತ್ತೆ, ಇವ್ರ ನಂಬರ್ ಇದಕ್ಕೆ ಕಂಪೇರ್ ಮಾಡಿ ಹೇಳಿದ್ರೆ ಇದ್ರ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತಂದರೆ 100% ಅಂತ ಹಿಡಿಬೇಕಾದ್ರೆ ನಾನು ಇಲ್ಲೇ ಉಲ್ಟಾ ಬರಿತಾ ಇದ್ದೀನಿ. ಫಸ್ಟು 18,450 100% ಅಂತ ಕನ್ಸಿಡರ್ ಮಾಡಿಕೊಂಡ್ರೆ 16,500 ಎಷ್ಟು ಪರ್ಸೆಂಟಿಗೆ ಸಮ ಆಗುತ್ತೆ ಅಷ್ಟೇ ಕೇಳಿದ್ದವರು. 16,500 ಇಂಟು 100 ಡಿವೈಡೆಡ್ ಬೈ 18,450. ಹೋಲ್ ಕ್ಲಾಸ್ನಲ್ಲಿ ನೋಡಿರ್ತೀವಿ, ಒಂದು ಸ್ವಲ್ಪ ಅದ್ರ ಬಗ್ಗೆ ಗಮನ ಇರಲಿ. ಓಕೆ, ಏನು ಮಾಡ್ಬೇಕು ನಾನೀಗ? ಇದನ್ನ ಡಬಲ್ ಮಾಡಿದರೆ ಎಷ್ಟಾಗತ್ತಪ್ಪ ಅಂತಂದರೆ ಅಪ್ರಾಕ್ಸಿಮೇಟ್ಲಿ 9 ಇದ್ದಾವೆ, 8ರಲ್ಲೇ ಗುಣಿಸಿ ನೋಡೋಣಂತೆ ಫಸ್ಟು. ಇಲ್ಲದಂದರೆ ಡಿವೈಡ್ ಮಾಡಿದರೂ ಬರುತ್ತೆ, ಬಟ್ ಲೆಂದಿ ಆಗುತ್ತೆ ಪ್ರೊಸೆಸ್. ಡಿವೈಡ್ ಮಾಡಿಬಿಡೋಣಂತೆ ಫಸ್ಟ್ ನೋಡೋಣಂತೆ. 5 3 15 34, 5 6 30 ಎಷ್ಟಾಯಿತು? 4 ಉಳಿತು 45, 5 9 45, 5 2 5 3 15 ಒಂದು 15 ಆಯಿತು, 5 3 15 ಆಯ್ತದು, 00 ಉಳಿತಿಲ್ಲೇ. ಓಕೆ, ಅಂದರೆ 33,000 ಡಿವೈಡೆಡ್ ಬೈ 369 ಉಳಿತು ನಮಗೀಗ ಮಾಡಬೇಕಾಗಿರೋದು. ಓಕೆ, ಇದನ್ನು 9ರಲ್ಲೇ ಗುಣಾಕಾರ ಮಾಡಿದರೆ ಎಷ್ಟು ಬರುತ್ತೆ ನೋಡಿ. 9 9 81, 9 6 54, 54 8 60, 54 8 ಅಲ್ಲ, 52 62, 9 ಪೂರ್ಲೆ 27 27 6 33, 33ಗಿಂತ ಹೆಚ್ಚಿಗೆ ಆಗುತ್ತೆ ಇದು. ಆ್ಯಕ್ಚುಲಿ 33ಗಿಂತ ಹೆಚ್ಚಿಗೆ ಆಗುತ್ತೆ ಇದು. 3,321 ಆಯಿತು. ಇಲ್ಲಿ ಬಚ್ಬೇಕಂತಂದರೆ ನಂಗೆ 3,300 ಅಷ್ಟೇ ಬೇಕಾಗುತ್ತೆ. ಸೊ 8ರಲ್ಲೇ ಹೋಗಬೇಕು ಎಷ್ಟೊತ್ತಿದ್ರು. 8ರಲ್ಲೇ ಮಾಡಿದರೆ ನಾನೀಗ
ಎಂಟರಲ್ಲೇ ಮಾಡ್ಕೊಂಡ್ಬಿಡ್ತೀನಿ. 9 8 72, 9 8 6 48 7, 48 7 5 ಬರುತ್ತೆ, 55 ಆಗುತ್ತೆ. 8 3 24, 24 5 29. ಓಕೆ, 10 2 ಕಳೆದ್ರೆ 8, ಒಂದು ಕೈಲ 10 6 ಕಳೆದ್ರೆ 4, ಒಂದು ಕೈಲ 13 10 ಕಳೆದ್ರೆ 3, 3 48 ಉಳಿಯುತ್ತೆ. ಹಾಗೆ ಇದನ್ನು ಏನು ಮಾಡ್ಬೋದಪ್ಪ ಅಂತಂದರೆ ಇಲ್ಲೇ 9 ಈಗ ಮಾಡ್ಕೋಬೋದು. ಓಕೆ, 89 ಅಪ್ರಾಕ್ಸಿಮೇಟ್ಲಿ 9 ಬಂದುಬಿಡುತ್ತೆ. ಸೊ ಇಲ್ಲಿ ಹಾಕ್ತಿದ್ದೀನಿ. ಆ್ಯಕ್ಚುಲಿ ಇಷ್ಟು ಲೆಂದಿ ಪ್ರೊಸೆಸ್ ಮಾಡ್ಕೋಬಾರ್ದು. ಇಲ್ಲೇ ಏನು ಮಾಡಿಬಿಡ್ಬೇಕು ಅಂತಂದರೆ ನಾವು ಇಲ್ಲೇ 65 ಭಾಗಾಕಾರ ಮಾಡೋಕ್ಕೆ ಟ್ರೈ ಮಾಡಿಬಿಡ್ಬೇಕಾಗತ್ತೆ. ಹೀಗೆ ಎಷ್ಟರಲ್ಲೇ ಹೋಗುತ್ತೆ, 8ರಲ್ಲೇ ಹೋಗ್ಬೇಕು ಇಲ್ಲ 9ರಲ್ಲೇ ಹೋಗ್ಬೇಕು, ಎರಡಕ್ಕೆ ಒಂದೇ ಇದೆ ಆಪ್ಷನ್ ಥ್ರೂ ಹೋದರೆ 8ರಲ್ಲೇ ಹೋದರೆ ಮುಂದೆ ನಾವು ನೋಡ್ಕೊಂಬಿಡ್ಬೋದು, 9ರಲ್ಲೇ ಹೋದ್ರೆ ಮುಂದೆ ನೋಡ್ಕೋಬೋದು. ಸೊ 89 ಆನ್ಸರ್ ಮಾತ್ರ ಬರುತ್ತೆ. ಓಕೆ, ಇಷ್ಟು ಇವತ್ತಿನ DI ಪ್ರಾಬ್ಲಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವೆಲ್ಕಮ್ ಟು ಭವಜ್ಞಾನಂತರ ಒನ್ಸ್ ಅಗೇನ್, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಡೈಲಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಡೈಲಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅನಿವಾರ್ಯ ಆಗಿರುತ್ತೆ. ನಿಮಗೆ ನೋಟಿಫಿಕೇಷನ್ ಬರೋಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಬೇಕಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.